ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಯಾರೆಲ್ಲ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ನಿಮಗೆ ಬರಬೇಕಾದಂತಹ 12 ಮತ್ತು 13ನೇ ಕಂತಿನ ಹಣದ ಪ್ರಕ್ರಿಯೆ ಈಗ ನಡೀತಾ ಇದೆ. ಕೆಲವೇ ದಿನಗಳಲ್ಲಿ ಆ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ನೋಡಿ, ಜೂನ್ವರೆಗೆ ಹಾಕಿದ್ದೀವಿ. ಜುಲೈ ಆಗಸ್ಟ್ ಹಣವನ್ನು ಈಗ ಪ್ರಕ್ರಿಯೆ ಶುರುವಾಗಿದೆ. ಜೂನ್ ಹಣವನ್ನು ಹಾಕ್ತೀವಿ, ಆಮೇಲೆ ಆಗಸ್ಟ್ ಹಣವನ್ನು ಒಂದು ವಾರ ಬಿಟ್ಟು ಹಾಕ್ತೀವಿ. ಈಗಾಗಲೇ ಜುಲೈ ಹಣದ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಆಮೇಲೆ ಒಂದು ವಾರ ಬಿಟ್ಟು ಆಗಸ್ಟ್ ಹಾಕ್ತೀವಿ. ಈಗ ನೀವು ಎಲ್ಲ ನೋಡಿದ್ದೀರಾ, ನೌಕರಸ್ಥರು ಈಗ ಸೆಪ್ಟೆಂಬರ್ ಮುಗಿದ್ಮೇಲೆ ಸೆಪ್ಟೆಂಬರ್ನ ಒಂದು ಕ್ರೆಡಿಟು ಪೇಮೆಂಟು ಅಕ್ಟೋಬರ್ನಲ್ಲಾಗುತ್ತೆ. ಹಾಗೆ ಸೆಪ್ಟೆಂಬರ್ನ ಕ್ರೆಡಿಟು ಅಕ್ಟೋಬರ್ದಲ್ಲಿ ಮಾಡ್ತೀವಿ, ಅಕ್ಟೋಬರ್ನ ಕ್ರೆಡಿಟು ನವೆಂಬರ್ದಲ್ಲಿ ಮಾಡ್ತೀವಿ. ಬಟ್ ಯಾವುದೇ ಕಾರಣಕ್ಕೂ ಈ ಯೋಜನೆಗಳು 5 ಯೋಜನೆಗಳು ಬರೀ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ, ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ. ಈಗ ಮನೆಯಲ್ಲಿ ಒಂದಿಷ್ಟು ಯೋಜನೆಗಳು ಅಥವಾ ಮನೆಯಲ್ಲಿ ಸಮಸ್ಯೆಗಳಿದ್ದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಆದರೆ ಈಗ ಗ್ಯಾರಂಟಿ ಯೋಜನೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಇದನ್ನೇ ಬಂಡವಾಳ ಮಾಡ್ಬೋದು, BJP ಅವರು ದುಡ್ಡು ಹಾಕಲ್ಲ, ಇನ್ಮೇಲೆ ಸ್ಟಾಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ವದಂತಿ ಎಬ್ಬಿಸಿದ್ರು. ನೋಡಿ, ಇದನ್ನು ಮಾಡೋದನ್ನೇ ಇಲ್ಲ ಅಂತ ಅಂದವರು ಮಾಡಿದ ಮೇಲೆ ಈ ರೀತಿ ಮಾತನಾಡ್ತಾ ಇದ್ದಾರೆ. ಈ ಕಡೆ ಇದ್ದರೂ ಮಾತನಾಡ್ತಾರೆ, ಈ ಕಡೆ ಇದ್ದರೂ ಮಾತನಾಡ್ತಾರೆ. ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಕಾಯಕ ಏನಿದೆಯೋ, ನಮ್ಮ ಕೆಲಸ ಏನಿದೆಯೋ, ಜನರಿಗೆ ಏನು ಭಾಷೆನ ಕೊಟ್ಟಿದ್ವೋ ಅದನ್ನು ನಾವು ಮಾಡ್ತೀವಿ.